ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಫೇಸ್ ಮಾಸ್ಕನ್ನು ಮಾಡ್ತಾಯಿದ್ದೀನಿ. ಈ ಸದ್ಯಕ್ಕಿರುವಂಥ ಪರಿಸ್ಥಿತಿಗೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾನು ಮಾಡ್ತಾ ಇರೋದಕ್ಕೆ ಯಾವುದೇ ಮಿಷಿನ್ ಬೇಕಾಗಿಲ್ಲ, ಸೂಜಿ ದಾರ ಏನೂ ಬೇಕಾಗಿಲ್ಲ. ಬೇಸಿಕ್ಕಾಗಿ ಹೇಳಬೇಕು ಅಂತಂದರೆ ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರು ಆರಾಮಾಗಿ ಮಾಡ್ಕೋಬೋದು. ಈಗ ನಾನು ಟಿ ಶರ್ಟ್ ತುದಿ ಏನಿದೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಕಟ್ ಮಾಡ್ಕೊಳ್ಳೋ ತುದಿನ ನಾವು ಟೈ ಆಗು ಸಹ ಯೂಸ್ ಮಾಡ್ಕೋಬೋದು, ಅಂದರೆ ಮಾಸ್ಕ್ನ ಕಟ್ಕೊಳ್ಳೋದಕ್ಕೆ. ನಾನು ಯೂಸ್ ಮಾಡ್ತಾ ಇರೋ ಸಿಸರ್ಸ್ ಅಷ್ಟೊಂದು ಶಾರ್ಪ್ ಇಲ್ಲ, ಬಟ್ ಇದರಲ್ಲೂ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದನ್ನು, ಮತ್ತು ರೀಯೂಸ್ ಸಹ ಮಾಡ್ಬೋದು. ಈಗ ಈ ತುದಿನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಾನು ಈಗ ತುದಿನ ಕಟ್ ಮಾಡಿದ್ದಾದಮೇಲೆ ಕೊನೆಯಿಂದ ಟಿ ಶರ್ಟ್ ಬಂದು 8 ಇಂಚಿನಷ್ಟು ಅಳತೆ ಬೇಕಾಗುತ್ತೆ ನಮಗೆ ಮಾಸ್ಕ್ಗೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಮುಖ ಎಲ್ಲ ಕವರ್ ಆಗಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ 8.5 ಇಂಚಿನಷ್ಟು ತೊಗೊಂಡಿದ್ದೀನಿ. ಈ ರೀತಿ ಮೆಷರ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಚಾಕ್ ಪೀಸ್ ಅಥವಾ ಏನಾದರೂ ಒಂದು ಮಾರ್ಕ್ ಇಟ್ಕೊಂಡು ಪೂರ್ತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೊಂಬಿಡೋಣ. ನೀವು ಮಕ್ಕಳಿಗೇನಾದರೂ ಮಾಸ್ಕ್ ಮಾಡೋದಾದರೆ 6 ಇಂಚು ಸರಿ ಹೋಗುತ್ತೆ, ಮತ್ತು ನಾರ್ಮಲಾಗಿ ಮುಖ ಚಿಕ್ಕದಿರೋರಿಗೆ 7 ಇಂಚು ಸರಿ ಹೋಗುತ್ತೆ. ನಾನಿಲ್ಲಿ ನನಗೆ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಅನ್ನೋದಕ್ಕೋಸ್ಕರ ನಾನು 8.5 ಇಂಚು ತೊಗೊಳ್ತೀನಿ, ಇಲ್ಲಾಂದರೆ 8 ಇಂಚು ಸಹ ಸರಿ ಹೋಗುತ್ತೆ. ಈಗ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಉಳಿದಿರೋದೇನಿದೆಯಲ್ಲ ಇದರಲ್ಲಿ ಮಕ್ಕಳಿಗೆ ನಾವು ಒಂದು ಮಾಸ್ಕ್ ಮಾಡ್ಕೊಳ್ಬೋದು ಧಾರಾಳವಾಗಿ. ಈಗ ನಾವೇನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೋ ಇದ್ರದ್ದು ತುದಿನ ಎರಡೂ ಕಡೆಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಟಿ ಶರ್ಟ್ ಬಂದು ನಮಗೆ ಬಾಡಿ ಶೇಪಲ್ಲಿರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ರೆಕ್ಟ್ಯಾಂಗಲ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಎರಡೂ ಕಡೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಕಟ್ ಮಾಡ್ಕೊಂಡಿರೋ ಪೀಸಲ್ಲಿ ನಾವು 2 ಮಾಸ್ಕನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದು 2 ಪೀಸ್ ಬಂದು 2 ಮಾಸ್ಕ್ ಆಗುತ್ತೆ. ನಾನು ಆಗಲೇ ಕಟ್ ಮಾಡ್ಕೊಂಡಿದ್ದಂಥ ಟಿ ಶರ್ಟ್ ತುದಿ ಏನಿತ್ತು ಅದನ್ನು ನಾನು ಎಕ್ಸ್ಟ್ರಾ ಬಟ್ಟೆ ಏನಾನ ಇತ್ತು ಅಂದರೆ ಅದನ್ನ ಕಟ್ ಮಾಡಿಟ್ಕೊಂಡು 2 ಭಾಗವಾಗಿ ಮಾಡಿಟ್ಕೊಳ್ತೀನಿ. ಇದನ್ನು ಒಂದು ಮಾಸ್ಕ್ಗೆ ಟೈ ಆಗಿ ನಾವು ಉಪಯೋಗಿಸ್ಕೊಳ್ಬೋದು. ಈಗ ಇದು 2 ಭಾಗವಾಗಿ ರೆಡಿಯಾಗಿದೆ. ಈಗ ಒಂದು ರೆಕ್ಟ್ಯಾಂಗಲ್ ಪೀಸ್ದೇನಿದೆ ಕಟ್ ಮಾಡ್ಕೊಂಡಿರೋದು, ಇದರಲ್ಲಿ ಮಾಸ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನಾವು ಇದನ್ನು ಈ ರೀತಿ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಆವಾಗ ಒಳಗಡೆ ಮುಖವಾಗಿ ಟಿ ಶರ್ಟ್ ತಿರುಗ್ಕೊಳ್ಳುತ್ತೆ, ಅದು ಬಂದು ಒಳಗಡೆ ಇರುತ್ತೆ. ಓಕೆನಾ? ಇದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿರೋವಂಥ ಟೈನ ಪ್ಲೇಸ್ ಮಾಡ್ಕೊಳ್ಬೇಕು. ಪ್ಲೇಸ್ ಮಾಡ್ಕೊಳ್ಳೋದು ನಾವು ಹೇಗೆ ಪ್ಲೇಸ್ ಮಾಡ್ಕೊಳ್ಬೇಕಂದ್ರೆ 3 ಭಾಗವಾಗಿ ಡಿವೈಡ್ ಆಗೋ ರೀತಿಯಲ್ಲಿ ಪ್ಲೇಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು. ಸೊ ಈಗ ಇದು 3 ಲೇಯರ್ ಆಗಿ ಫಾರ್ಮ್ ಆಯಿತು. ಒಂದು 2 3, ಸೊ 3 ಲೇಯರ್ ಆಗಿ ಫಾರ್ಮ್ ಆಗಿದೆ. ಈಗ ಇದನ್ನು ಹೇಗೆ ಕಟ್ಕೊಳ್ಳೋದು ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಮುಖವಾಗಿ ಮೇಲೆ ಇರೋದನ್ನ ಹಾಗೆ ಕಿವಿ ಮೇಲ್ಗಡೆಯಿಂದ ಆ ಥ್ರೆಡ್ಡನ್ನು ಸೇರಿಸಿ ಕಟ್ಕೊಳ್ಬೇಕಾಗತ್ತೆ. ಇದು ಬಂದು ಮೂಗನ್ನ ಕವರ್ ಮಾಡುತ್ತೆ. ಹಾಗೆ ಕೆಳಗಡೆ ಬಂದು ನಾವು ಈ ರೀತಿ ಪುಷ್ ಮಾಡ್ಕೊಳ್ಬೇಕು, ಒಳಗಡೆಗೆ ಎಳ್ಕೊಳ್ಬೇಕು. ಎಳ್ಕೊಂಡವಾಗ ಜರುಗೋದಿಲ್ಲ ಮಾಸ್ಕ್. ನಾವು ಈ ರೀತಿ ಸೇರಿಸ್ಬಿಟ್ಟು ಕಟ್ಕೊಂಡವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಟಕ್ ಮಾಡಿಬಿಟ್ಟು ಆಮೇಲೆ ಕಿವಿ ಕೆಳಗಡೆಯಿಂದ ಈ ಥ್ರೆಡ್ನ ತಗೊಂಡು ಅದನ್ನು ಕಟ್ಕೊಳ್ಬೇಕು. ಎಕ್ಸ್ಟ್ರಾ ಇರೋದನ್ನು ನೀವು ಕಟ್ ಮಾಡ್ಕೊಳ್ಬೋದು ಅಥವಾ ಇನ್ನೊಂದು ನಾಟ್ ಹಾಕಿ ಕಟ್ಕೊಂಡ್ಬಿಡ್ಬೋದು. ಈಗ ನೋಡಿ ಎಷ್ಟು ನೀಟಾಗಿ ಪ್ರೊಟೆಕ್ಟ್ ಆಗಿದೆ. ಮೂಗು ಮತ್ತು ಬಾಯಿ ಎರಡೂ ನೀಟಾಗಿ ಕವರ್ ಆಗುತ್ತೆ, ಸ್ವಲ್ಪನೂ ಗ್ಯಾಪ್ ಇಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರನೇ ನನಗೆ ಗೊತ್ತಾಗೋದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬ ಜನಕ್ಕೆ ಇದ್ರ ಉಪಯೋಗ ಆಗುತ್ತೆ. ಎಷ್ಟೋ ಜನಕ್ಕೆ ಮಾಸ್ಕನ್ನು ಕಾಸು ಕೊಟ್ಟು ತೊಗೊಳಕ್ಕಾಗ್ದಿರ ಇರೋವಂಥ ಪರಿಸ್ಥಿತಿ ಇದೆ.
ಹಾಗೆ ಎಷ್ಟೋ ಜನಕ್ಕೆ ಮಾಸ್ಕ್ ಸಹ ಸಿಗ್ತಾ ಇಲ್ಲ ಅಂಥವರು ಇದನ್ನು ನಿಜವಾಗ್ಲೂ ಉಪಯೋಗಿಸ್ಕೊಳ್ಬೋದು. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.